ದಕ್ಷಿಣ ಭಾರತದ ಅಜ್ಮೀರ್ ಎಂದೇ ಖ್ಯಾತಿ ಪಡೆದ ಸೂಫಿ ಸಂತರ ಪಾದಸ್ಪರ್ಶದಿಂದ ಪುನೀತಗೊಂಡ ದಕ್ಷಿಣ ಕನ್ನಡ ಜಿಲ್ಲೆಯ ಧಾರ್ಮಿಕ ಸೌಹಾರ್ದತೆಯ ಕೇಂದ್ರ ಇದು ಉಳ್ಳಾಲ. ಮಂಗಳೂರಿಗೆ ಇಸ್ಲಾಂ ತಲುಪಿ 900 ವರ್ಷಗಳಾಗಿದ್ದ ಸಮಯದಲ್ಲಿ ಸುಮಾರು 500 ವರ್ಷಗಳ ಹಿಂದೆ 1569ರಲ್ಲಿ ಕುತುಬುಜ್ಜಮಾನ್ ಸಯ್ಯದ್ ಮೊಹಮ್ಮದ್ ಶರೀಫುಲ್ ಮದನಿ ರಹಮತುಲ್ಲಾಹಿ ಅಲೈಹಿ ಅವರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಆಜ್ಞೆಯಂತೆ ಪುಣ್ಯ ಮದೀನಾ ಮಣ್ಣಿನಿಂದ ಹೊರಟು ಅರಬ್ಬಿ ಸಮುದ್ರದ ಮೇಲೆ ಮುಸಲ್ಲ ಹಾಸಿ ಅದರ ಮೇಲೆ ಪ್ರಯಾಣ ಮಾಡುತ್ತಾ ಮಂಗಳೂರಿನ ಬಂದರಿಗೆ ಬಂದಿಳಿದರು. ನಂತರ ಉಳ್ಳಾಲದ ಮಣ್ಣಿಗೆ ಮಹಾನರ ಆಗಮನವಾಯಿತು. ಮಹಾನರ ಬರುವಿಕೆಯ ಸುಮಾರು 150 ವರ್ಷಕ್ಕೆ ಹಿಂದೆ ಅಚ್ಚಿ ಸಾಹಿಬ್ ರಹಿಮವುಲ್ಲಾ ಎಂಬ ಸೂಫಿ ಸಂತರು ಉಳ್ಳಾಲದ ಅಲೇಕಳದಲ್ಲಿ ನೆಲೆಸಿ ಕಷ್ಟ ಕಾಯಿಲೆ ಎಂದು ಬಂದವರಿಗೆಲ್ಲ ಅಚ್ಚಿ ಚಕ್ಕರೆ ನೀಡಿ ಪರಿಹಾರ ನೀಡುತ್ತಿದ್ದರು. ಆದ್ದರಿಂದ ಅವರಿಗೆ ಅಚ್ಚಿ ಬೋಬಾ ಎಂದು ಹೆಸರಾಯಿತು. ಸಂತರ ಆಗಮನಕ್ಕೂ ಮುನ್ನವೇ ಉಳ್ಳಾಲದಲ್ಲಿ 2 ಮಸೀದಿಗಳಿದ್ದವು. 600 ವರ್ಷಗಳ ಇತಿಹಾಸವಿರುವ ಅಚ್ಚಿ ಸಾಹೇಬರು ಜನಸೇವೆ ಮಾಡುತ್ತಿದ್ದ ಅಲೇಕಳದ ಮಸೀದಿ, ಮತ್ತೊಂದು ಸುಮಾರು 500 ವರ್ಷಗಳ ಇತಿಹಾಸವಿರುವ ದರ್ಗಾದ ಸಮೀಪ ಮಹಾನರು ಜ್ಞಾನದಲ್ಲಿ ನಿರತರಾಗಿದ್ದ ಮದನಿ ಮಸೀದಿ. കടലിൽ ബാസിട്ടും കോണിൽ കൈചാച്ചിട്ടും കടലോട്ടം ചെയ്തിട്ടും കരവന്ദിശിന്തോവർ വടക്കൻ മലയാളം ബന്ദർ കോടിയാളം ഭാഗം തെക്കുള്ളാളം ബലദില്ലാനന്ദോവർ. ಹೀಗೆ ಜನರ ಕಷ್ಟಗಳಿಗೆ ಆಸರೆಯಾಗುತ್ತಾ ಉಳ್ಳಾಲದಲ್ಲಿ ನೆಲೆಸಿದ ಮಹಾನರು ಅಲೇಕಳದ ಸಾತ್ವಿಕ ಮಲೆಬಾರಿ ಮನೆತನದ ಉಮ್ಮತುಮ್ಮಾರೊಂದಿಗೆ ವಿವಾಹವಾಗುತ್ತಾರೆ. ಮಹಾನರ ಆಪ್ತ ಶಿಷ್ಯರು ಒಡನಾಡಿಯಾಗಿದ್ದ ಪುತ್ತುಕೋಯ ತಂಗಳವರು ನಿಕಾಹ್ ನೆರವೇರಿಸುತ್ತಾರೆ. ನಂತರ ಮಹಾನರು ಅಲೇಕಳದ ಪೊಲ್ಕರೆ ಎನ್ನುವ ಪತ್ನಿಯ ತರವಾಡು ಮನೆಯಲ್ಲಿ ವಾಸಿಸುತ್ತಾರೆ. ಈ ಜೀವನಕ್ಕೆ ಸಾಕ್ಷಿಯಾದ ಮನೆಯು ನಿಕಾಹ್ ನೆರವೇರಿಸಿದ ಮಹಾನರ ಸಮಾಧಿಯು ಇಲ್ಲಿ ಕಾಣಬಹುದು. ಅಲ್ಲದೆ ಅನೇಕ ಕುಟುಂಬಸ್ಥರ ಸಮಾಧಿಗಳು ಇಲ್ಲಿ ಇದೆ. ಮನೆಯಲ್ಲಿದ್ದ ಅವಧಿಯಲ್ಲಿ ಪ್ರತಿದಿನ ಮಹಾನರು ಅಲೇಕಳದ ಮಸೀದಿಗೆ ನಮಾಜಿಗೆ ತೆರಳುತ್ತಿದ್ದರು. ಸಂತರು ಉಜೂ ಮಾಡುತ್ತಿದ್ದ ಕೆರೆಯನ್ನು ಈಗಲೂ ಸಂರಕ್ಷಿಸಲಾಗಿದೆ. ಪವಿತ್ರ ಮಕ್ಕಾ ಹರಂ ಶರೀಫಿನಲ್ಲಿ ಬೆಂಕಿ ಕಾಣಿಸಿಕೊಂಡ ಸಮಯದಲ್ಲಿ ಬೆಂಕಿಯನ್ನು ನಂದಿಸಲು ಈ ಕೊಳದಲ್ಲಿ ಉಜೂ ಮಾಡುತ್ತಿದ್ದ ಮಹಾನರು 3 ಬಾರಿ ನೀರನ್ನು ಮೇಲಕ್ಕೆ ಹಾರಿಸುತ್ತಾರೆ. ಬೆಂಕಿ ನಂದಿಕೊಳ್ಳುತ್ತದೆ. 500 ವರ್ಷಗಳ ಇತಿಹಾಸವಿರುವ ಈ ಜಲಾಶಯವನ್ನು ಮದನಿ ತಂಗಲ್ ಕೊಳ ಎಂದು ಕರೆಯುತ್ತಾರೆ. ಅವರ 600 ವರ್ಷದ ಮತ್ತೊಂದು ಮನೆ. ಒಂದು ಕಾಲದಲ್ಲಿ 50ಕ್ಕೂ ಹೆಚ್ಚು ಕುಟುಂಬ ವಾಸವಿದ್ದ ಈ ಮನೆಯು ಈಗ ಜನವಾಸವಿಲ್ಲದೆ ಕತ್ತಲೆ ಗೂಡಾಗಿದೆ. ಕ್ರಿಸ್ತಶಕ 1592ರಲ್ಲಿ ಸಯ್ಯದ್ ಮದನಿ ತಂಗಲ್ ತಮ್ಮ ಸ್ವಗೃಹದಲ್ಲಿ ಮರಣ ಹೊಂದಿದರು. ಆ ಸಮಯದಲ್ಲಿ ಅವರಿಗೆ 75 ವಯಸ್ಸು ದಾಟಿರಬಹುದೆಂದು ಹಿರಿಯರ ಮಾತು. ಕೆಲ ಕಾಲದ ನಂತರ ಬೀವಿಯು ಮರಣ ಹೊಂದುತ್ತಾರೆ. ಅವರನ್ನು ಮದನಿ ತಂಗಲರ ಸಮೀಪವೇ ದಫನ ಮಾಡಲಾಗಿದೆ. 1920ರಲ್ಲಿ ಮೊದಲ ಉರುಸ್ ನಡೆಯಿತು. 1970ರಲ್ಲಿ ಸಂತರ ಮೂಲ ಸಮಾಧಿಯನ್ನು ವಿಸ್ತರಿಸಿ ಪುನರ್ ನಿರ್ಮಿಸಲಾಯಿತು. ದರ್ಗಾದ ಸಮೀಪವೇ ಮುಹಿಯುದ್ದೀನ್ ಬಾವಾ ಎನ್ನುವ ಸೂಫಿ ಸಂತರ ಸಮಾಧಿಯೂ ಕಾಣಸಿಗುತ್ತದೆ. ಇವರು ಮದನಿ ಸಯ್ಯಿದರ ಮಹಾಪ್ರೇಮಿಯು ಕುತುಬುಲ್ ಆಲಂ CM ಮಡೂರವರ ಆತ್ಮೀಯ ಗುರುವರಿಯರಾಗಿದ್ದಾರೆ. ಇವರು 23/4/1973ರಲ್ಲಿ ಮರಣ ಹೊಂದಿದರು. ಅಚ್ಚರಿ ಎಂದರೆ ಮದನಿ ತಂಗಳರ ಕಾಲದಲ್ಲಿ ಬೆಳೆದ ತೆಂಗಿನಕಾಯಿಯನ್ನು ಈಗಲೂ ದರ್ಗಾದ ಸಮೀಪ ಕಾಣಬಹುದು. ಇದು ಶಾಂತಿಯ ಐತಿಹಾಸಿಕ ನಿಲಯ, ಸಾವಿರಾರು ಜನರ ಆಶ್ರಯ ತಾಣ, ಸರ್ವ ಜನರ ಭಕ್ತಿಯ ಪವಿತ್ರ ಸ್ಥಳ. ಈ ನೆಲ ನಂಬಿಕೆಯ ನೆಲೆ. ಮತ್ತೆ ಭೇಟಿಯಾಗೋಣ.